ಓ ಹಲೋ ಬಾಸ್, ಹೇಗಿದ್ದಾಳೆ ನಿಮ್ಮ ಹುಡುಗಿ? ಅವಳಿಗೆ ಆರೋಗ್ಯ ಸರಿ ಇಲ್ಲ ಪಿಂಟು. ಬನ್ನಿ ನೋಡೋಣ. ಏನಾಯ್ತು ಬಾಸ್? ಒಂದ್ ಎಮ್ಮೆ ಅಡ್ಡ ಬಂತು, ತಪ್ಪಿಸೋಕ್ ಹೋದೆ, ಟೆಲಿಫೋನ್ ಕಂಬಕ್ಕೆ ಬಡೀತು. ಅರ್ಜೆಂಟ್ ರಿಪೇರಿ ಮಾಡ್ಬೇಕು ಪಿಂಟು. ಬಲವಾದ ಎಮ್ಮೆನೇ ಇರ್ಬೇಕು. ಬಲವಾಗಿದ್ದು ಎಮ್ಮೆ ಅಲ್ಲ, ಟೆಲಿಫೋನ್ ಕಂಬ. ಓ ಆಯ್ತು, ಅರ್ಥವಾಯ್ತು. ಈಗ ನಾನು ಏನ್ ಮಾಡ್ಬೇಕು ಬಾಸ್? ಅರ್ಜೆಂಟ್ ಕೆಲಸ ಪಿಂಟು, ನಾಳೆನೇ ಬೇಕು. ಇಲ್ವಲ್ಲ ಸರ್, ನಂಗೆ ಬಹಳ ಕೆಲಸ ಇದೆ. ಪ್ಲೀಸ್ ಪಿಂಟು. ಓಕೆ ಬಾಸ್, ನಾಳೆನೇ ಬೇಕು ಪಿಂಟು. ನಾಳಿದ್ದು ಡ್ಯಾಡಿ ಬಂದ್ಬಿಡ್ತಾರೆ. ಓಕೆ ಸರ್. ಯಾರಿಗೂ ಗೊತ್ತಾಗಬಾರ್ದು, ಡ್ಯಾಡಿ ಕೂಡ. ಥ್ಯಾಂಕ್ಸ್ ಎ ಲಾಟ್. ರಾಹುಲ್, ಹಿಂದ್ಗಡೆ ಬಿಸ್ನೆಸ್ ಹೇಗಿದೆ ಪಿಂಟು? ಹೊಸ ವಿಡಿಯೋ ಏನಾದರೂ ಬಂದಿದೆಯಾ? ಎಲ್ಲ ನೀವು ನೋಡಿರೋದೇ ಅಲ್ವಾ ಬಾಸ್? ಮುಂದಿನ ವಾರ ಬನ್ನಿ, ಯಾರು ತೋರಿಸ್ತೇನೆ. ಮರ್ತ್ಬಿಡ್ಬೇಡಿ ನಾಳೆ. ಓಕೆ ಬಾ. ನೋಡಿ ಸರ್, ಮತ್ ಬಂದವನೇ ಚೀಫ್ ಗೆಸ್ಟು. ನಮಸ್ಕಾರ ಸರ್. ಬೇಗ ವಾಪಸ್ ಬಂದ್ಬಿಟ್ಟ. ಮನೆಯನ್ನ ಸೇರಲ್ಲ ನಿನಗೆ? ಒಳ್ಳೆ ಮಗನೇ, ಇನ್ನೂ ಪಡೆದೇ ಇಲ್ಲ. ಸರ್ ಬಿಡಿ ಸರ್, ನಾವ್ ಇಲಾಜ್ ಮಾಡ್ತೀವಿ. ಸರ್ ಸುಮ್ನೆ ಹಿಡ್ಕೊಂಡ್ ಬಂದ್ಬಿಟ್ಟವ್ರೆ ಸರ್. ಸುಮ್ನೆ ಯಾಕೋ ಹಿಡ್ಕೊಂಡ್ ಬರ್ತಾರೆ? ಸುಳ್ಳು ಬೇರೆ ಬೋಗುಳ್ತೀಯ. ಮತ್ ಹಾಜರು ಸರ್, ನಂಗ್ ಬಿಡಿ ಸರ್, ನಾನು ವಿಚಾರಿಸ್ಕೊತೀನಿ ಸರ್. ನಾನ್ ಕಂಡ್ರೆ ನಿಮ್ಗೆಲ್ಲ ಯಾಕೆ ಸರ್ ಹಂಗಂಗೆ? ಒಳ್ಳೆ ಗಿಣಿರಾಮ್ದಂಗ್ ಮಾತಾಡ್ತೀಯಲ್ಲ. ಪಿಕ್ ಪಾಕೆಟ್ ಮಾಡಿ ದುಡ್ಡಲ್ಲಿ ಎಲ್ ಮಡಗಿದ್ದೀಯಾ? ಅವ್ರೆ ತಗೊಂಡ್ಬಿಟ್ರಿ ಸರ್. ನೀವು ನನ್ನನ್ನೇ ಕಳ್ಳನ್ ಮಾಡ್ತೀಯನು? ಕಳ್ಳನ್ ಮಗನೇ, ಏರೋಪ್ಲೇನ್ ತೋರಿಸಿ. ಪಾಪ ಅವ್ನ ಯಾಕ್ರ ಸುಮ್ನೆ ಗೋಳ ಹಾಕೋತೀರ? ಲಾಕಪ್ಪ ತಳ್ಳಾಕ್ರ ಅವ್ನ. ಏನ್ ರಾವ್ ಸಾಹೇಬ್ರೆ, ಒಳ್ಳೆ ದೃಶ್ಯ ತಪ್ಪಿಸ್ಕೊಂಡಾಗಿದ್ದೆ ನಾನು. ಬನ್ನಿ ಕೂತ್ಕೊಳ್ಳಿ ರವಿ. ಏನಿಲ್ಲ, ಎಲ್ಲ ಮಾಮೂಲಿ ನಡೀತಾನೆ ಇರುತ್ತೆ. ಗೌಡ್ರೆ, ಕ್ಲಾಸ್ ತಗೊಂಡ್ ಬನ್ನಿ. ಆಮೇಲೆ ಪೇಪರ್ ಸುದ್ದಿ ಏನನ್ನತ್ತೆ? ಮಿಸ್ಟರ್, ಹಿಂದಕ್ಕೆ ಬನ್ನಿ. ಸಿಗ್ನಲ್ ಕಾಣಿಸಲ್ಲ, ಗೆಟ್ ಬ್ಯಾಕ್. ರವಿ, ಮೀಟ್ ಡಾಕ್ಟರ್ ಗೌಡ. ಸರ್, ಬನ್ನಿ. ಡಾಕ್ಟರ್, ರಾಮಣ್ಣ ಹೇಗಿದ್ದಾನೆ? ಪ್ರಾಣಕ್ಕೇನೋ ಅಪಾಯ ಇಲ್ಲ, ಸಣ್ಣ ಪುಟ್ಟ ಗಾಯಗಳಾಗಿದೆ ಅಷ್ಟೇ. ಶಾಕ್ನಲ್ಲಿದ್ದಾನೆ, ಆದ್ರೆ ಉಳಿದ 4 ಜನ ಏನೋ ಉಳಿ ಹಾಕಿ ಕಾಣೋದಿಲ್ಲ. ಡಾಕ್ಟರ್, ಇದುವರೆಗೆ ಆಕ್ಸಿಡೆಂಟ್ ನಲ್ಲಿ ಎಷ್ಟು ಜನ ಸತ್ತಿದ್ದಾರೆ? ಈ 4 ಜನನು ಲೆಕ್ಕ ತಗೊಂಡ್ರೆ ಸುಮಾರು ಡಾಕ್ಟರ್ ರಾಮಣ್ಣ ನಮಗೆ ಬಹಳ ಇಂಪಾರ್ಟೆಂಟ್. ಯಾಕೆಂದ್ರೆ ನಾಳೆ ಡೆಡ್ ಬಾಡಿ ಕೂರಿಸೋದಕ್ಕೆ ಅವನು ಬೇಕಾಗ್ತಾನೆ. ಅವನಿನ್ನೂ 4 ದಿವಸ ಇಂಟೆನ್ಸಿವ್ ಕೇರ್ ನಲ್ಲಿ ಇರಬೇಕಾಗುತ್ತೆ. ಅದುವರೆಗೂ ಇವ್ರು ಯಾರು? ಅದೇ ಆಕ್ಸಿಡೆಂಟ್ ಕೇಸು. ಇನ್ನೊಬ್ಬ ಹೋದ, 12 ಆಯ್ತು. 12? ಬನ್ನಿ ರಾಮಣ್ಣನ್ ನೋಡೋಣ. ಯಾಕೆ ಬಂದ್ರು ಇಲ್ಲಿಗೆ? ಸುಮ್ಕೆ ಕುಡಿಯೋ, ಗಲಾಟೆ ಮಾಡ್ಬೇಡ. Excuse me, please. ರಾಮಣ್ಣ,
ಬತ್ತಾನೆ ದಯವಿಡ್ರಿ ನನ್ ಜನ ಎಲ್ಲ ಹೊಂಟೋದ್ರಲ್ಲಪ್ಪ ಕೊಳ ಬತ್ತಾನೆ ರಾಮಣ್ಣನ ಇನ್ನೂ ಸೆಡಕ್ಷನಲ್ಲಿ ಇಡಬೇಕಾಗಿದೆ. ಅವನ ಮನಸ್ಸಿಗಾದ ಗಾಯ ನೋಡಿ ಅವನ ಹೆಂಡತಿ ಮಕ್ಕಳು ಎಲ್ಲರೂ ಹೋಗಿದ್ದಾರೆ ಅಂತ ಕಾಣುತ್ತೆ. ಅವ್ನು ಯಾವಾಗ ಸರಿ ಹೋಗ್ಬೋದು ಡಾಕ್ಟರ್? ಯಾಕೆಂದ್ರೆ ನಮ್ಗೆ ವಿಚಾರಣೆ ಉಳಿದಿರೋದು ಅವನೊಬ್ಬನೇ. ಇನ್ನೂ 2-3 ದಿನ ಆದ್ರೂ ಆಗುತ್ತೆ. ಸರಿ, ನಾನು ಬರ್ಲಾ? ಬೇರೆ ಕಡೆ ರೌಂಡ್ಸ್ ಮಾಡಿ ಬರ್ಬೇಕು. ನಿಮಗೆ ಇದರಿಂದ ಪ್ರಯೋಜನ ಆಗಿಲ್ಲ ಅನ್ಸುತ್ತೆ. ಪ್ರಯೋಜನ ಆಯ್ತು ಸರ್. ನಾಳೆ ಪ್ರಿಂಟ್ ಮಾಡಕ್ಕೆ ಒಂದು ಒಳ್ಳೆ ಸುದ್ದಿ ಸಿಕ್ತು. 12 ಜನ ಸತ್ತಿದ್ದಾರೆ ಅಂತ ಗೊತ್ತಾಯ್ತಲ್ಲ. ಅದರ ಒಂದು ಕೇಳ್ಬೋದಾ? ನಿಜವಾಗ್ಲೂ ಎಷ್ಟು ಜನ ಸತ್ತಿದ್ದಾರೆ? 13, 15, 18? ನಾ ಸ್ಟೇಷನ್ ಕಡೆ ಹೋಗ್ತಾ ಇಲ್ಲ. ರಸ್ತೆಯಲ್ಲಿ ಏನಾದ್ರು ಬಿಡ್ಬೇಕಾ? ಪರವಾಗಿಲ್ಲ ಬಿಡಿ, ಇಲ್ಲೇ ಏನಾದ್ರು ಆಟೋ ಗೀಟೋ ಸಿಗತ್ತೆ. ರಾವ್, ಈ ಕೇಸ್ ಬಗ್ಗೆ ನನ್ಗೆ ಬಹಳ ಆಸಕ್ತಿ ಇದೆ. ಯಾವಾಗ ಸಿಗಲಿ? ನಾನೇ ಕಾಂಟ್ಯಾಕ್ಟ್ ಮಾಡ್ತೀನಿ. ಫೋರೆನ್ಸಿಕ್ ರಿಪೋರ್ಟ್ ಬರಲಿ. Big white imported vehicle. I have been testing these headlamp glass pieces. ಇದರ ಕ್ವಾಲಿಟಿ ಸ್ಟ್ರೆಂತ್ ನೋಡಿದ್ರೆ ಇಂಪೋರ್ಟೆಡ್ ವೆಹಿಕಲ್ ಅನ್ನೋದನ್ನ ಕನ್ಫರ್ಮ್ ಮಾಡುತ್ತೆ. ಈವನ್ ದಿಸ್ ವೈಪರ್, ದಿಸ್ ಈಸ್ ಆಲ್ಸೋ ಇಂಪೋರ್ಟೆಡ್ ನೋಡಿ. ಆದ್ರೆ ಟೈರ್ ಮಾರ್ಕ್ಸ್ ಈ ತರ ಸ್ಮಡ್ಜ್ ಆಗಿರೋದ್ರಿಂದ ಯಾವ ವೆಹಿಕಲ್ ಅಂತ ಹೇಳೋಕ್ಕಾಗ್ತಾ ಇಲ್ಲ. ಜನ ಬಹಳ ಇದ್ರು ನೋಡಿ. ಈ ಟೈರ್ ಮಾರ್ಕ್ ಒಂದು ಸರಿಯಾಗಿ ಗೊತ್ತಾಗಿದ್ದಿದ್ರೆ ಇದೆಂತದೇ ವೆಹಿಕಲ್ ಅಂತ ಡೆಫಿನೆಟ್ ಆಗಿ ಹೇಳ್ಬಿಡ್ಬೋದಾಗಿತ್ತು. ಪರವಾಗಿಲ್ಲ ಕೆಂಚಪ್ಪನವ್ರೆ, ಡೆಫಿನೆಟ್ ಆಗಿ ಇಂಪೋರ್ಟೆಡ್ ಕಾರ್ ಅಂತೀರಾ? ಐ ವಿಲ್ ಟೇಕ್ ಎ ಬೆಟ್ ಸರ್. 35 ವರ್ಷ ಫಾರೆನ್ಸಿಕ್ ಡಿಪಾರ್ಟ್ಮೆಂಟ್ ನಲ್ಲಿ ಕಸ ಗುಡಿಸ್ಲಿಲ್ಲ ಕಾರ್. ದೊಡ್ಡ ಇಂಪೋರ್ಟೆಡ್ ಕಾರ್, ಬಿಳಿ ಬಣ್ಣದ್ದು, ಹುಡ್ಕೋದಕ್ಕೆ ಕಷ್ಟ ಆಗೋದಿಲ್ಲ. ಬರ್ತೀವಿ, ನಮಸ್ಕಾರ. ಓಕೆ ಮಿಸ್ಟರ್ ರಾವ್. ಥ್ಯಾಂಕ್ಸ್. 975 rupees. ಬಿಲ್ ಇಲ್ಲ. ಇಟ್ಸ್ ಓಕೆ. ಇದು ಬರ್ಲಿಲ್ವಾ? ಏನ್ ಪಿಂಟು, ಇವತ್ತು ನೀನ್ ಮೂಡಲ್ಲಿಲ್ಲ? ಯಾಕೆ ಪಿಂಟು, ಬಿಸ್ನೆಸ್ ಡಲ್ ಆಗ್ಬಿಟ್ಟಿದ್ಯಾ? ಯಾವ ಬಿಸಿನೆಸ್? ಅರೆ ಕಾರ್ ಬಿಸ್ನೆಸ್. ಟ್ರಬಲ್ಲು ಸರ್, ಟ್ರಬಲ್ಲು. ಕಾರ್ ತುಂಬಾ ಚೆನ್ನಾಗಿದೆ. ನಮಸ್ಕಾರ ಸರ್. ಯಾವ ಮಾಡಲ್ ಪಿಂಟು? ಡ್ಯೂಕ್ ರೋಡ್ ಮಾಸ್ಟರ್. ನನಗೂ ಇಂಥ ಕಾರ್ ಕಂಡ್ರೆ ತುಂಬಾ ಇಷ್ಟ. ಚೆನ್ನಾಗಿ ಮೇಂಟೈನ್ ಮಾಡಿದೀರಾ. ನನ್ನ ಕಾರ್ ಯಾವಾಗಲೂ ಒಳ್ಳೆ ಕಂಡೀಷನ್ ಅಲ್ಲಿ ಇರಬೇಕು. ಇಟ್ ಮಸ್ಟ್ ಬಿ ನೈಸ್ ಅಂಡ್ ಕ್ಲೀನ್. ಅದಕ್ಕೆ ಪಿಂಟೋಗೆ ಸ್ಪೆಷಲ್ ಸರ್ವಿಸ್ ಚಾರ್ಜಸ್. ವಾಟ್ ಪಿಂಟೋ? ಇಂಥ ಕಾರನ್ನ ಪಿಂಟು ಹತ್ರ ಸರ್ವಿಸ್ ಮಾಡಿಸ್ಬೇಕು ಅಂದ್ರೆ ಅವನಿಗೆ ಸ್ಪೆಷಲ್ ಚಾರ್ಜ್ ಕೊಡ್ಲೇಬೇಕು. ಏನ್ರಿ, ಈ ಕಾರು ತುಂಬಾ ಓಡಾಡ್ತೀರಾ? ಟೈರ್ ನೋಡಿ, ಟೈರ್ ಎಷ್ಟೊಂದು ಸೌದ್ ಹೋಗ್ಬಿಟ್ಟಿದೆ. ಯಾಕೆ? ಡಾಕ್ಟರ್, ಚೇಂಜ್ ಮಾಡಬೇಕು. ಪಿಂಟೋ, ಎಕ್ಸ್ಕ್ಯೂಸ್ ಮೀ. ವೈಪರ್ ಎಲ್ಲಿ ಕಾಣಿಸ್ತಾ ಇಲ್ಲ? ವೈಪರ್ ಯಾಕೆ? ಮಳೆಗಾಲದಲ್ಲಿ ಓಪನ್ ಕಾರ್ ಯಾರು ಆಚೆ ತೆಗಿತಾರೆ? ಬರ್ತೀನಿ.
ಬನ್ನಿ ಸರ್ ಒಳಗೆ ಹೋಗೋಣ. ಪಿಂಟೋ ಬಿಸ್ನೆಸ್ ಹೇಗಿದೆ? ಏನು ಉಪಯೋಗ ಇಲ್ಲ ಸರ್. ಈ ಇಂಪೋರ್ಟೆಡ್ ಕಾರ್ ರಿಪೇರಿ ಮಾಡೋದು ಯಾವ ಪಾಪಿಗೂ ಬೇಡ. ನಾನು ಇಲ್ಲಿಗೆ ಆತಕ್ಕೆ ಬಂದಿದ್ದೀನಿ ಗೊತ್ತಾ? ದೊಡ್ಡ ಬಿಳಿ ಕಾರ್ ಇಂಪೋರ್ಟೆಡ್ ಈಗ ಬಂದು ಹೋಯ್ತಲ್ಲ ಅಷ್ಟೇ. ಅದು ಒಂದು ಭಾಗ ಜಡ್ಜ್ ಹೋಗಿದೆ. ಅಂಥದ್ದು ಯಾವ್ದಾದ್ರು ಕಾರ್ ಇಲ್ಲಿಗೆ ಬಂದಿತ್ತಾ? ಇಲ್ಲ ಬಾಸ್, ಆ ಥರದ ಕಾರ್ ಯಾವುದೂ ಬಂದಿಲ್ಲ. ಒಂದು ಕಾರ್ ಜಡ್ಜ್ ಹೋಗಿದೆ, ಆದ್ರೆ ಅದು ಮಾರಿಸ್ ಮೈನರು. ಈ ಕಾರ್ ಬಂದಿದೆ, ಇದು ಜಡ್ಜ್ ಹೋಗಿದೆ, ಅದರ ಬಣ್ಣ ಕೆಂಪು. ಬೇರೆ ಯಾವುದು ಬಂದಿರೋ ಗೊತ್ತಿಲ್ಲ ಬಾಸ್. ಈಗ ಬಂದು ಹೋದ ಕಾರ್ಗೆ ಎಲ್ಲಿ ಜಡ್ಜ್ ಹೋಗಿತ್ತು? ಎಲ್ಲೂ ಜಡ್ಜ್ ಹೋಗಿರಲಿಲ್ಲ ಸರ್. ವೈರಿಂಗ್ ಪ್ರಾಬ್ಲಮ್ ಇತ್ತು, ಅದಕ್ಕೋಸ್ಕರ ಬಂದಿತ್ತು. ತುಂಬಾ ಬುದ್ಧಿವಂತ ಪಿಂಟು. ರಾತ್ರಿ ಹೊತ್ತಲ್ಲಿ ನಿನ್ ಗ್ಯಾರೇಜ್ ಹಿಂದ್ಗಡೆ ತುಂಬಾ ಕಾರ್ಗಳು ಬರ್ತವಲ್ಲ, ಎಲ್ಲ ರಿಪೇರಿಗೆ ತಾನೆ. ಈ ನೈಟ್ ಬಿಸ್ನೆಸ್ ಹೇಗಿದೆ? ನೈಟ್ ಬಿಸ್ನೆಸ್ ಬಾಸ್, ನಾನಂಥದ್ದು ಯಾವ್ದು ಬಿಸ್ನೆಸ್ ಮಾಡೋದಿಲ್ಲ ಬಾಸ್. ನಾ ಬಹಳ ಕ್ಲೀನ್ ಆದ ಮನುಷ್ಯ. ನಾಳೆ ನಮ್ ಸ್ಕ್ವಾಡ್ ಕಳ್ಸಿದ್ರೆ ಎಷ್ಟು ಕ್ಲೀನು ಎಷ್ಟು ಗಲೀಜು ಅಂತ ಗೊತ್ತಾಗುತ್ತೆ ಬಾಸ್. ಈಗ ಬಂದು ಹೋಯ್ತಲ್ಲ ಬಿಳಿ ಕಾರ್, ಅದ್ರ ಬಗ್ಗೆ ಮಾತಾಡೋಣ. ಒಳಗಡೆ ಬನ್ನಿ ಬಾಸ್, ಕೂತ್ಕೊಂಡು ಮಾತಾಡೋಣ. ಏನಾಯ್ತು ದೀಪಕ್? ಏನಿಲ್ಲ. ಅವನ್ ಯಾಕೆ ಬಂದಿದ್ದ? ಯಾರು? ಅದೇ ಆ ಇನ್ಸ್ಪೆಕ್ಟ್ರು. ಮಾಮೂಲಿಗೆ ಬಂದಿದ್ದ ಅಂತ ಕಾಣುತ್ತೆ. ಅವನಿಗೂ ಇಂಥ ಕಾರ್ ಇಷ್ಟ ಅಂತೆ. ಓಡ ಎಲ್ಲ. ದೀಪಕ್, ನನಗೆ ಯಾಕೋ ತುಂಬಾ ಹೆದರಿಕೆ ಆಗ್ತಿದೆ. ನೀನೇನು ಹೆದರ್ಕೋಬೇಡ. ನೀನ್ ಯಾರಿಗೂ ಏನು ಹೇಳ್ಬೇಡ, ಏನಾಗಲ್ಲ. ದೇವ್ರಾಣೆ ತುಟಿ ಪಿಟಿಕ್ ಅನ್ನಲ್ಲಪ್ಪ. ಮನೆ ಬಿಟ್ಟು ಎಲ್ಲೂ ಹೋಗ್ಬೇಡ. ಇನ್ ಸ್ವಲ್ಪ ದಿವಸ ಅಷ್ಟೇ, ಆಮೇಲೆಲ್ಲ ತಣ್ಣಗಾಗತ್ತೆ. ಆದ್ರೆ ಪಿಂಟು ವಿಷಯ ಬಿಡು. ಅವ್ನು ನಮ್ಮೋನು, ಖಂಡಿತ ಬಾಯ್ ಬಿಡಲ್ಲ. ಈ ರಾಶಿಗಳು ಬಂದ್ರೆ ನಾನೇನು ಪ್ರಶ್ನೆ ಕೇಳಲ್ಲ ಸರ್. ನಾನು ನಿನ್ನನ್ನು ಕೇಳ್ತೀನಿ. ಮೊನ್ನೆ ಬಂದಿದ್ದಾಗ ಒಂದು ಹೊಸ ಟೈರ್ ಇತ್ತು ಸರ್. ಮುಂದೆ ನಂಗೇನು ಗೊತ್ತಿಲ್ಲ ಸರ್. ನನ್ಗೆ ಸಿಕ್ಕಾಕ್ಬೇಡಿ ಸರ್. 12 ಜನ ಸತ್ತಿದ್ದಾರೆ, ಇನ್ನು 4 ಜನ ಸಾಯ್ತಾ ಬಿದ್ದಿದ್ದಾರೆ. ಸಿಕ್ಕಾಕಿಸ್ಬೇಡಿ ಅಂತ್ಯ. ಕಾರು ದೀಪಕ್ದು ಸರ್. ದೀಪಕ್ ಯಾರು? ಧರ್ಮಾಧಿಕಾರಿಗಳ ಮಗ ಸರ್. ಹಲೋ, ಶಾಮಣ್ಣ ಹಿಯರ್. ಶಾಮಣ್ಣ, ಬಿಸಿ ಸುದ್ದಿ. ಧರ್ಮಾಧಿಕಾರಿ ಈಗ ತಾನೇ ಡೆಲ್ಲಿಯಿಂದ ಬಂದಿದ್ದಾರೆ. ವಾಟ್? ಧರ್ಮಾಧಿಕಾರಿನ? ವಸಂತ್ ನಗರ್ ಬೈ ಎಲೆಕ್ಷನ್ಗೆ ಅವರಿಗೆ ಟಿಕೆಟ್ ಸಿಕ್ಕಿದೆ ಅಂತೆ. ಹಾ, ವೆರಿ ಗುಡ್ ನ್ಯೂಸ್. ಸುದ್ದಿ ಅಂದ್ರೆ ಇದು. ನನಗೋಸ್ಕರ 3 ಸೀಟ್ ರಿಸರ್ವ್ ಮಾಡಿರಿ. ಎಸ್ ಸರ್. ಡೈರೆಕ್ಟ್ ಆಗಿ ಅಲ್ಲಿಗೆ ಬಂದ್ಬಿಡಿ, ಮೀಟಿಂಗ್ ಎಲ್ಲ ಅರೇಂಜ್ ಮಾಡಿರ್ತೀವಿ.